ಬೆಂಗಳೂರಲ್ಲಿ ಮತ್ತೊಂದು ರಾಕ್ಷಸಿ ಕೃತ್ಯ ಬಯಲಿಗೆ ಬಂದಿದೆ. ಹುಡುಗಿ ವಿಚಾರಕ್ಕೆ ಯುವಕನಿಗೆ ಬಟ್ಟೆ ಬಿಚ್ಚಿಸಿ ಹಲ್ಲೆಯನ್ನ ಮಾಡಲಾಗಿದೆ. ಕಿಡ್ನಾಪ್ ಮಾಡಿ ಯುವಕನ ಮರ್ಮಾಂಗಕ್ಕೆ ಒದ್ದು ಗುಂಪೊಂದು ಹಲ್ಲೆಯನ್ನ ಮಾಡಿದೆ. ವಿಷಯ ಏನಿದಕ್ಕೆ ಕಾರಣ ಏನು ಅಂತಂದ್ರೆ ಹುಡುಗಿಗೆ ಆತ ಮೆಸೇಜ್ ಮಾಡಿದ್ದ ಅಂತ ಹೇಳಿ ಕಿಡ್ನಾಪ್ ಮಾಡಿದ್ದಾರೆ. ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಕುಶಾಲ್ ಎಂಬಾತನ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ. ಹುಡುಗಿಗೆ ಮೆಸೇಜ್ ಮಾಡಿದ್ದ ಈ ಕುಶಾಲ್ ಅನ್ನೋ ವಿಷಯಕ್ಕೆ ಗಲಾಟೆ ಆಗಿದೆ ಅಂದ್ರೆ ಥಳಿಸಿದ್ದಾರೆ. ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಘಟನೆ ನಡೆದಿರೋದು. ಕಿಡ್ನಾಪ್ ಮಾಡಿ ಕಾರಲ್ಲಿ ಕರ್ಕೊಂಡು ಬರ್ತಾ ಇದ್ದಾಗಲೂ ಕೂಡ ನಿರಂತರವಾಗಿ ಹಲ್ಲೆ ಮಾಡಿದ್ದಾರೆ. ಸಾಂಗ್ ಹೇಳು ಅಂತೆಲ್ಲ ಈ ಗ್ಯಾಂಗ್ ಆತನಿಗೆ ಟಾರ್ಚರ್ ಮಾಡಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಬೆಂಗಳೂರಲ್ಲಿ ನಡೆದಿರುವಂತ ಮತ್ತೊಂದು ರಾಕ್ಷಸಿ ಕೃತ್ಯ ಇದು. ಕೈ ಕೈ ಇಳಿಸ ಸತತಂ ಕೊಡೋ ಸತತಂ ಕೊಡೋ ತುಳಿಬೇಡ ಹಾಕಣ ಕೈ ಕೈ ಇಳಿಸ ಸಾಂಗಾಡೋ ಹೊಡಿತೀನಿ ಇವಾಗ. ಸ್ನ್ಯಾಪ್ ಹಾಕ್ಬೇಕು ಹೊಡಿಯೋ ಸಾಂಗಾಡೋ. ಇದೆ 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 ದೇಕೋ ದೇಕೋ ಆಡೋ ಹೊಡಿ ಒಂದು ಹಾಕೋ ಆಡೋ ಆಡೋ. ಕುತ್ತೆ ಕಿತ್ನೆ ಆದ್ಮಿ ರೇ ಆಯ್ತು ಹಣ ಹೊಡಿತೀರಾ ಹಣ ಹೊಡಿತೀರಾ ಒಳಗಡೆ ಬಂದ್ರೆ ಆಯ್ತು. ಸಾಂಗಾಡೋ ಹೊಡಿತೀನಿ ಇವಾಗ. ಸ್ನ್ಯಾಪ್ ಹಾಕ್ಬೇಕು ಹೊಡಿಯೋ ಸಾಂಗಾಡೋ. ಇದೆ 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 ದೇಕೋ ದೇಕೋ ಆಡೋ ಹೊಡಿ ಒಂದು ಹಾಕೋ ಆಡೋ ಆಡೋ. ಕುತ್ತೆ ಕಿತ್ನೆ ಆದ್ಮಿ ರೇ ಆಯ್ತು ಹಣ ಹೊಡಿತೀರಾ ಹಣ ಹೊಡಿತೀರಾ. ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಯುವಕರ ಗುಂಪೇನಿತ್ತು ಅದು ರೇಣುಕಾ ಸ್ವಾಮಿ ಹೆಸರನ್ನ ಉಲ್ಲೇಖ ಮಾಡಿದೆ. ಆ ಕೇಸನ್ನ ಉಲ್ಲೇಖ ಮಾಡಿದ್ದಾರೆ ಹುಡುಗರು. ನೀನು ರೇಣುಕಾ ಸ್ವಾಮಿ ಅಂತ ಹೇಳಿ ಹಲ್ಲೆಯನ್ನ ಮಾಡಿದ್ದಾರೆ ರಾಕ್ಷಸರು. A1 ಹೇಮಂತ್ A2 ನಾನು ಅಂತೆಲ್ಲ ಹೇಳಿ ಪುಂಡರು ಈ ವಿಡಿಯೋನ ಅವರೇ ಮಾಡ್ಕೊಂಡಿದ್ದಾರೆ ಹೊಡೆಯುವಂತ ಸಂದರ್ಭದಲ್ಲಿ. ಹುಡುಗಿ ವಿಷಯವಾಗಿ ಕುಶಾಲ್ ಎಂಬ ಹುಡುಗನ ಮೇಲೆ ಯುವಕನ ಮೇಲೆ ಈ ಗುಂಪು ಹಲ್ಲೆಯನ್ನ ಮಾಡಿರೋದು. ಕಾಲೇಜಿಗೆ ಹೋಗ್ತಾ ಇದ್ದಾಗ ಕುಶಾಲ್ ಮತ್ತೆ ಯುವತಿ ಮಧ್ಯೆ ಪ್ರೀತಿ ಆಗಿದೆಯಂತೆ. 2 ವರ್ಷ ಇಬ್ರು ಲವ್ ಮಾಡಿದ್ದಾರೆ. 2 ವೇ ಲವ್ ಸ್ಟೋರಿ ಇದು. ಕೆಲ ತಿಂಗಳ ಹಿಂದೆ ಬ್ರೇಕಪ್ ಆಗಿದೆ ಕುಶಾಲ್ಗೆ ಮತ್ತೆ ಆ ಹುಡುಗಿಗೆ. ಈಗ ಆ ಹುಡುಗಿ ಬೇರೊಂದು ಹುಡುಗನ ಪರಿಚಯ ಮಾಡ್ಕೊಂಡ್ಬಿಟ್ಟಿದಾಳಂತೆ. ಇದನ್ನ ಕುಶಾಲ್ಗೆ ಸಹಿಸ್ಕೊಳ್ಳೋಕೆ ಆಗಲಿಲ್ಲ. ಸಿಟ್ಟು ಬಂದಿದೆ, ಜೆಲಸ್ ಆಗಿದೆ. ಅದಕ್ಕೆ ಅಶ್ಲೀಲವಾಗಿ ಆ ಯುವತಿಗೆ ಕುಶಾಲ್ ಮೆಸೇಜ್ ಮಾಡಿದ್ನಂತೆ. ಯುವತಿಯ ಗೆಳೆಯ ಸೇರಿ ಸ್ನೇಹಿತರು ಕುಶಾಲ್ನನ್ನ ಇದೇ ವಿಷಯಕ್ಕೆ ಕಿಡ್ನಾಪ್ ಮಾಡಿದ್ದಾರೆ. ಕುತ್ಕೊಂಡು ಮಾತಾಡೋಣ ಬಾ ಅಂತ ಹೇಳಿ ಈ ಎಕ್ಸ್ ಲವರ್ನ ಕರೆದಿದ್ದಾರೆ. ಕಿಡ್ನಾಪ್ ಮಾಡಿ ಅದಾದ್ಮೇಲೆ ಸೋಲದೇವನಹಳ್ಳಿಗೆ ಕರ್ಕೊಂಡು ಹೋಗಿದ್ದಾರೆ. ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ. ಕಾರ್ನಲ್ಲೂ ಆತನಿಗೆ ಟಾರ್ಚರ್ ಮಾಡಿದ್ದಾರೆ. ಸದ್ಯಕ್ಕೀಗ ವಿಡಿಯೋವನ್ನ ಆಧರಿಸಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಹೇಮಂತ್, ಯಶವಂತ್, ಶಿವಶಂಕರ್, ಶಶಾಂಕ್ನನ್ನ ಬಂಧಿಸಲಾಗಿದೆ. ರೇಣುಕಾ ಸ್ವಾಮಿ ಕೇಸು A1 A1 A2 A3 4 5 ಅಕ್ಕೀಸ್ ಮಾಡೋಣ ದಿಕ್ಕು ಎಲ್ಲ ಕಡಿ
ಓಡಿದ್ರೆ ಕಲ್ಲೇ ಸಿಕ್ತಿ ಮಾಡಿ ರೇಣುಕಾ ಸ್ವಾಮಿ ಕೇಸು A1 A1 A2 A3 4 5 ಅಕ್ಕೀಸ್ ಮಾಡೋಣ